ಈ ಭೂಮಿಯ ಮೇಲೆ ಸಾವಿರಾರು ವರ್ಷಗಳಿಗೆ. ಆದರೆ ಕೆಲವು ರಹಸ್ಯಗಳು ಎಷ್ಟೇ ವರ್ಷಗಳು ಕಳೆದರೂ ಪ್ರಶ್ನೆಗಳಾಗಿಯೇ ಉಳಿದುಕೊಂಡಿವೆ. ಅವುಗಳಲ್ಲಿ ಒಂದು ಬರ್ಮುಡಾ ಟ್ರಯಾಂಗಲ್. ವಿಮಾನಗಳು ಕಾಣೆಯಾಗಿವೆ, ಹಡಗುಗಳು ನಾಪತ್ತೆಯಾಗಿವೆ, ನೂರಾರು ಜನರು ಯಾವುದೇ ಸುಳಿವು ಇಲ್ಲದೆ ಕಣ್ಮರೆಯಾಗಿದ್ದಾರೆ. ಆದರೆ ಪ್ರಶ್ನೆ ಏನೆಂದರೆ, ಈ ಎಲ್ಲಾ ಘಟನೆಗಳ ಹಿಂದೆ ನಿಜವಾಗಿಯೂ ಅನ್ಯಗ್ರಹ ಜೀವಿಯ ಕೈವಾಡ ಇದೆಯೇ? ಸಮುದ್ರದ ಆಳದಲ್ಲಿ ಏಲಿಯನ್ ರಹಸ್ಯ ನಗರಗಳು ಅಡಗಿವೆಯೇ? ಅಥವಾ ಸಾವಿರಾರು ವರ್ಷಗಳ ಹಳೆಯ ಸುರಂಗ ಜಾಲವಿದೆಯೇ? ಅಮೆರಿಕದ ಫ್ಲೋರಿಡಾ, ಬರ್ಮುಡಾ ದ್ವೀಪ ಮತ್ತು ಪುಯೆರ್ಟೊ ರಿಕೋಗಳನ್ನು ಸಂಪರ್ಕಿಸುವ ಒಂದು ವಿಶಾಲ ಸಮುದ್ರ ಪ್ರದೇಶವಿದೆ. ಈ ಪ್ರದೇಶವನ್ನೇ ಬರ್ಮುಡಾ ಟ್ರಯಾಂಗಲ್ ಎಂದು ಕರೆಯಲಾಗುತ್ತದೆ. ಅಟ್ಲಾಂಟಿಕಸ್ ಸಾಗರದಲ್ಲಿರುವ ಈ ತ್ರಿಕೋನಾಕಾರದ ಪ್ರದೇಶವು ಜಗತ್ತಿನ ಅತ್ಯಂತ ಚರ್ಚಿತ ರಹಸ್ಯ ಪ್ರದೇಶವಾಗಿದೆ. ಹಲವಾರು ವರ್ಷಗಳಿಂದ ಇಲ್ಲಿ ವಿಚಿತ್ರ ಘಟನೆಗಳು ನಡೆದಿವೆ ಎಂಬ ವರದಿಗಳು ಕೇಳಿಬರುತ್ತಿವೆ. ಕೆಲವರು ಇದನ್ನು ಡೆವಿಲ್ಸ್ ಟ್ರಯಾಂಗಲ್ ಎಂದು ಕರೆಯುತ್ತಾರೆ. ಅಮೆರಿಕದ 5 ಸೇನಾ ವಿಮಾನಗಳು ತರಬೇತಿ ಹಾರಾಟಕ್ಕೆ ಹೊರಟಿದ್ದವು. ಈ ಕಾರ್ಯಾಚರಣೆಯನ್ನು ಫ್ಲೈಟ್ 19 ಎಂದು ಕರೆಯಲಾಗುತ್ತಿತ್ತು. ಹಾರಾಟದ ಕೆಲವೇ ಸಮಯದಲ್ಲಿ ಪೈಲಟ್ಗಳು ವಿಚಿತ್ರ ಸಂದೇಶ ಕಳುಹಿಸಿದರು. ನಮಗೆ ದಿಕ್ಕು ಗೊತ್ತಾಗುತ್ತಿಲ್ಲ, ಕಾಂಪಾಸ್ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ. ಇದು ಕೊನೆಯ ಸಂದೇಶವಾಗಿತ್ತು. ಆ ನಂತರ ಆ 5 ವಿಮಾನಗಳು ಮತ್ತೆ ಕಂಡುಬಂದಿಲ್ಲ. ಅವುಗಳನ್ನು ಹುಡುಕಲು ತೆರಳಿದ ರಕ್ಷಣಾ ವಿಮಾನವು ನಾಪತ್ತೆಯಾಯಿತು. ಈ ಘಟನೆಯ ನಂತರ ಬರ್ಮುಡಾ ಟ್ರಯಾಂಗಲ್ ವಿಶ್ವದ ಗಮನ ಸೆಳೆಯಿತು. 1960 ಮತ್ತು 1970ರ ದಶಕದಲ್ಲಿ ಯುಎಫ್ಒಗಳ ಬಗ್ಗೆ ವಿಶ್ವದಾದ್ಯಂತ ಭಾರಿ ಕುತೂಹಲ ಇತ್ತು. ಅದೇ ಸಮಯದಲ್ಲಿ ಕೆಲವು ಲೇಖಕರು ಹೊಸ ಸಿದ್ಧಾಂತವನ್ನ ಮುಂದಿಟ್ಟರು. ಅವರ ಪ್ರಕಾರ ಬರ್ಮುಡಾ ಟ್ರಯಾಂಗಲ್ನ ಕೆಳಗೆ ಅನ್ಯ ಗ್ರಹ ಜೀವಿಗಳ ರಹಸ್ಯ ನೆಲೆಗಳಿವೆ. ಅಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಅಡಗಿದೆ. ಈ ತಂತ್ರಜ್ಞಾನದಿಂದ ಹಾದು ಹೋಗುವ ವಿಮಾನಗಳು ಮತ್ತು ಹಡಗುಗಳು ನಿಯಂತ್ರಣ ಕಳೆದುಕೊಳ್ಳುತ್ತವೆ. ಕೆಲವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏಲಿಯನ್ಗಳು ಮಾನವರನ್ನು ಅಪಹರಿಸುತ್ತಿದ್ದಾರೆ ಎಂದರು. ಬರ್ಮುಡಾ ಟ್ರಯಾಂಗಲ್ ಬಗ್ಗೆ ಅತ್ಯಂತ ಜನಪ್ರಿಯ ಕಥೆಗಳಲ್ಲಿ ಒಂದು, ಸಮುದ್ರದ ಅಡಿಯಲ್ಲಿ ಇರುವ ಗಾಜಿನಂತಿರುವ ಬೃಹತ್ ಪಿರಮಿಡ್ಡುಗಳು. ಈ ಪಿರಮಿಡ್ಡುಗಳು ಈಜಿಪ್ಟ್ನ ಪಿರಮಿಡ್ಡುಗಳಿಗಿಂತಲೂ ದೊಡ್ಡವು ಎಂದು ಹೇಳಲಾಗುತ್ತದೆ. ಕೆಲವು ಸಂಚು ಸಿದ್ಧಾಂತಗಳ ಪ್ರಕಾರ ಈ ಪಿರಮಿಡ್ಗಳು ಅಪಾರ ಶಕ್ತಿಯನ್ನು ಉತ್ಪಾದಿಸುತ್ತವೆ. ಆ ಶಕ್ತಿಯಿಂದ ಕಾಂಪಾಸ್ಗಳು ಕೆಲಸ ನಿಲ್ಲಿಸುತ್ತವೆ, ರೇಡಿಯೋ ಸಂಪರ್ಕ ಕಡಿಮೆಯಾಗುತ್ತದೆ, ವಿಮಾನಗಳು ದಾರಿ ತಪ್ಪುತ್ತವೆ. ಆದರೆ ಇಂತಹ ಪಿರಮಿಡ್ಗಳ ಅಸ್ತಿತ್ವಕ್ಕೆ ಯಾವುದೇ ವೈಜ್ಞಾನಿಕ ದೃಢೀಕರಣ ಇಲ್ಲ. ಇನ್ನೊಂದು ರೋಚಕ ಸಿದ್ಧಾಂತ ಹೇಳುವುದೇನೆಂದರೆ, ಸಮುದ್ರದ ತಳದಲ್ಲಿ ದೊಡ್ಡ ಸುರಂಗಗಳ ಜಾಲವಿದೆ. ಈ ಸುರಂಗಗಳು ಸಾವಿರಾರು ಕಿಲೋಮೀಟರ್ ದೂರಕ್ಕೆ ವ್ಯಾಪಿಸಿವೆ. ಕೆಲವರು ಇದನ್ನು ಏಲಿಯನ್ ಹೆದ್ದಾರಿ ಎಂದು ಕರೆಯುತ್ತಾರೆ. ಅನ್ಯಗ್ರಹ ನೌಕೆಗಳು ಈ ಸುರಂಗಗಳ ಮೂಲಕ ಸಂಚರಿಸುತ್ತವೆ ಎನ್ನಲಾಗುತ್ತದೆ. ಕೆಲವು ಸೋನಾರ್ ಚಿತ್ರಗಳಲ್ಲಿ ಕಂಡುಬಂದ ವಿಚಿತ್ರ ಆಕಾರಗಳನ್ನು ಈ ವಾದಕ್ಕೆ ಸಾಕ್ಷ್ಯವೆಂದು ತೋರಿಸಲಾಯಿತು. ಆದರೆ ನಂತರ ಸಮುದ್ರ ಶಾಸ್ತ್ರಜ್ಞರು ಹೇಳಿದ್ದು ಬೇರೆ. ಅವು ಸಹಜ ಭೌಗೋಳಿಕ ರಚನೆಗಳಾಗಿರಬಹುದು ಎಂದು ಅವರು ಸ್ಪಷ್ಟಪಡಿಸಿದರು. ಕೆಲವರು ಬರ್ಮುಡಾ ಟ್ರಯಾಂಗಲ್ ಅನ್ನು ಕಳೆದು ಹೋದ ಅಟ್ಲಾಂಟಿಸ್ ನಾಗರಿಕತೆಯೊಂದಿಗೆ ಸಂಪರ್ಕಿಸುತ್ತಾರೆ. ಪುರಾಣಗಳ ಪ್ರಕಾರ ಅಟ್ಲಾಂಟಿಸ್ ಅತ್ಯಂತ ಮುಂದುವರಿದ ನಾಗರಿಕತೆ ಆಗಿತ್ತು. ಒಂದು ದಿನ ಅದು ಸಮುದ್ರದೊಳಗೆ ಮುಳುಗಿತು. ಕೆಲವು ಲೇಖಕರ ಪ್ರಕಾರ ಆ ನಾಗರಿಕತೆಯ ತಂತ್ರಜ್ಞಾನ ಇನ್ನೂ ಸಮುದ್ರದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಅದೇ ಈ ವಿಚಿತ್ರ ಘಟನೆಗಳಿಗೆ ಕಾರಣವಾಗುತ್ತಿದೆ. ಆದರೆ ಇದಕ್ಕೂ ಯಾವುದೇ ದೃಢವಾದ ಸಾಕ್ಷ್ಯ ದೊರೆತಿಲ್ಲ. ಈಗ ನಾವು ವಿಜ್ಞಾನಿಗಳ ಅಭಿಪ್ರಾಯವನ್ನು ನೋಡೋಣ. ಹಲವಾರು ಸಂಶೋಧಕರ ಪ್ರಕಾರ ಬರ್ಮುಡಾ ಟ್ರಯಾಂಗಲ್ನಲ್ಲಿ ನಡೆಯುವ ಅಪಘಾತಗಳ ಸಂಖ್ಯೆ ಅಸಾಮಾನ್ಯವಾಗಿ ಹೆಚ್ಚಿಲ್ಲ.
ಪ್ರತಿದಿನ ಸಾವಿರಾರು ಹಡಗುಗಳು ಮತ್ತು ವಿಮಾನಗಳು ಯಾವುದೇ ಸಮಸ್ಯೆ ಇಲ್ಲದೆ ಈ ಪ್ರದೇಶವನ್ನು ದಾಟುತ್ತವೆ. ಹಾಗಿದ್ದರೆ ಸಮಸ್ಯೆ ಎಲ್ಲಿದೆ? ಉತ್ತರ ಹವಾಮಾನದಲ್ಲಿರಬಹುದು. ಅಟ್ಲಾಂಟಿಕ್ ಸಾಗರದ ಈ ಭಾಗವು ಚಂಡಮಾರುತಗಳಿಗೆ ಪ್ರಸಿದ್ಧ. ಕೆಲವೇ ನಿಮಿಷಗಳಲ್ಲಿ ಹವಾಮಾನ ಸಂಪೂರ್ಣ ಬದಲಾಗಬಹುದು. ದೊಡ್ಡ ಅಲೆಗಳು, ಬಿರುಗಾಳಿ, ಮಿಂಚು ಮತ್ತು ಭಾರೀ ಮಳೆ ಇವು ಅಪಘಾತಗಳಿಗೆ ಕಾರಣವಾಗಬಹುದು. ಕೆಲವು ವಿಜ್ಞಾನಿಗಳು ಮತ್ತೊಂದು ಸಿದ್ಧಾಂತವನ್ನ ಮುಂದಿಟ್ಟಿದ್ದಾರೆ. ಸಮುದ್ರದ ತಳದಲ್ಲಿ ಮೆಥೇನ್ ಅನಿಲ ಸಂಗ್ರಹವಾಗಿರಬಹುದು. ಒಂದು ವೇಳೆ ಈ ಅನಿಲ ದೊಡ್ಡ ಪ್ರಮಾಣದಲ್ಲಿ ಹೊರಬಂದರೆ ನೀರಿನ ಸಾಂದ್ರತೆ ಕಡಿಮೆಯಾಗಬಹುದು. ಹಡಗುಗಳು ತಕ್ಷಣವೇ ಮುಳುಗುವ ಸಾಧ್ಯತೆ ಉಂಟಾಗಬಹುದು. ಇದು ಆಸಕ್ತಿದಾಯಕ ಸಿದ್ಧಾಂತ, ಆದರೆ ಇದು ಎಲ್ಲಾ ಘಟನೆಗಳನ್ನು ವಿವರಿಸುವುದಿಲ್ಲ. ಬರ್ಮುಡಾ ಟ್ರಯಾಂಗಲ್ ಬಗ್ಗೆ ಹೆಚ್ಚು ಕೇಳಿಬರುವ ವಿಷಯ ಕಾಂಪಸ್ ವೈಫಲ್ಯ. ಕೆಲವು ಪ್ರದೇಶಗಳಲ್ಲಿ ಭೂಮಿಯ ಚುಂಬಕೀಯ ಕ್ಷೇತ್ರದಲ್ಲಿ ಸಣ್ಣ ವ್ಯತ್ಯಾಸಗಳು ಕಂಡುಬರುತ್ತವೆ. ಇದರಿಂದ ದಿಕ್ಸೂಚಿಗಳಲ್ಲಿ ಗೊಂದಲ ಉಂಟಾಗಬಹುದು. ಆದರೆ ಇಂತಹ ಘಟನೆಗಳು ಜಗತ್ತಿನ ಬೇರೆ ಭಾಗಗಳಲ್ಲಿಯೂ ಕಂಡುಬರುತ್ತವೆ. ಇದನ್ನು ಏಲಿಯನ್ ಸಾಕ್ಷ್ಯ ಎಂದು ಹೇಳಲು ಸಾಧ್ಯವಿಲ್ಲ. ಮಾನವರು ರಹಸ್ಯಗಳನ್ನು ಇಷ್ಟಪಡುತ್ತಾರೆ. ಉತ್ತರ ಸಿಗದ ಪ್ರಶ್ನೆಗಳು ನಮ್ಮ ಕಲ್ಪನೆಗೆ ಆಹಾರವಾಗುತ್ತವೆ. ಒಂದು ಹಡಗು ಕಾಣೆಯಾದರೆ ಜನರು ಸಾಮಾನ್ಯ ಕಾರಣಕ್ಕಿಂತ ಅಸಾಮಾನ್ಯ ಕಾರಣವನ್ನ ಹೆಚ್ಚು ನೆನಪಿಡುತ್ತಾರೆ. ಇದೇ ಕಾರಣಕ್ಕೆ ಬರ್ಮುಡಾ ಟ್ರಯಾಂಗಲ್ ಇಂದು ಒಂದು ದೊಡ್ಡ ಜೀವಂತ ರಹಸ್ಯವಾಗಿದೆ. ಇಲ್ಲಿಯವರೆಗೆ ಲಭ್ಯವಿರುವ ವೈಜ್ಞಾನಿಕ ಸಾಕ್ಷಿಗಳ ಪ್ರಕಾರ ಬರ್ಮುಡಾ ಟ್ರಯಾಂಗಲ್ನಲ್ಲಿ ಏಲಿಯನ್ಗಳ ರಹಸ್ಯ ನಗರಗಳಿವೆ ಎಂಬುದಕ್ಕೆ ಯಾವುದೇ ವಿಶ್ವಾಸಾರ್ಹ ಪುರಾವೆ ಇಲ್ಲ. ಅದೃಶ್ಯ ಸುರಂಗಗಳಿವೆ ಎಂಬುದಕ್ಕೂ ದೃಢವಾದ ಸಾಕ್ಷ್ಯ ಇಲ್ಲ. ಆದರೆ ಸಮುದ್ರದ ಆಳದ ಬಹುಭಾಗ ಇನ್ನೂ ಸಂಪೂರ್ಣವಾಗಿ ಅನ್ವೇಷಿಸಲ್ಪಟ್ಟಿಲ್ಲ. ಹೀಗಾಗಿ ಭವಿಷ್ಯದಲ್ಲಿ ಹೊಸ ಅನ್ವೇಷಣೆಗಳು ನಡೆಯಬಹುದು. ಹಾಗಾದರೆ ಸತ್ಯವೇನು? ಏಲಿಯನ್ಗಳ ರಹಸ್ಯ ನೆಲೆಗಳೇ? ಅದೃಶ್ಯ ಸುರಂಗಗಳೇ? ಅಟ್ಲಾಂಟಿಸ್ ನಾಗರಿಕತೆಯೇ? ಅಥವಾ ಪ್ರಕೃತಿಯ ಶಕ್ತಿಗಳೇ? ಇಂದಿನವರೆಗಿನ ವೈಜ್ಞಾನಿಕ ಮಾಹಿತಿಯ ಪ್ರಕಾರ ಏಲಿಯನ್ ಸಿದ್ಧಾಂತಗಳಿಗೆ ಯಾವುದೇ ದೃಢವಾದ ಸಾಕ್ಷಿಯಿಲ್ಲ. ಆದರೆ ಬರ್ಮುಡಾ ಟ್ರಯಾಂಗಲ್ನ ರಹಸ್ಯ ಇನ್ನೂ ಸಂಪೂರ್ಣವಾಗಿ ಬಗೆಹರಿದಿಲ್ಲ. ಅದಕ್ಕಾಗಿಯೇ ಅದು ಇಂದಿಗೂ ಜಗತ್ತಿನ ಅತ್ಯಂತ ಕುತೂಹಲಕಾರಿ ರಹಸ್ಯಗಳಲ್ಲಿ ಒಂದಾಗಿದೆ. ನಿಮ್ಮ ಅಭಿಪ್ರಾಯವೇನು? ಬರ್ಮುಡಾ ಟ್ರಯಾಂಗಲ್ ಕೇವಲ ಪ್ರಕೃತಿಯ ರಹಸ್ಯವೇ, ಅಥವಾ ಇನ್ನೂ ಪತ್ತೆಯಾಗದ ಯಾವುದೋ ಶಕ್ತಿ ಅಲ್ಲಿ ಅಡಗಿದೆಯೇ? ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.